ಉಶ್ಯಪ್ಪ ಹಬ್ಬ ಆಫೀಸ್ನಾಗ ಎಷ್ಟು ಕೆಲಸ ಇತ್ತು ಬೇ. ಅಲ್ಲ ಅದು ನಿಮ್ಮ ಮಾವಂದಲ್ಲ ಆಫೀಸ್. ನೀ ಯಾಕಷ್ಟು ಕೆಲಸ ಮಾಡ್ತಿ? ಯಾರ್ದಾರ ಮ್ಯಾಲೆ ಹೇಳ್ಕೊಂಡು ಕುಂದ್ರಬೇಕು ಆರಾಮ. ನೀನ ಅಲ್ಲ ನಿಂದ ಆಫೀಸ್ ಇದ್ದಂಗೆ ಒಂದು ಅಳ್ತಿ ಅದು. ನೀನು ಹಾಳಾಗಿ ದುಡಿದಿನ ಅದ್ರಾಗ ಏನು ನೋಡು. ಹಂಗಲ್ಲ ನೀ ಅಷ್ಟೊಂದು ತ್ರಾಸ ತೊಗೊಂಡು ಕೆಲಸ ಮಾಡಕ್ಕೆ ಹೋಗ್ಬೇಡ. ನಿಮ್ಮ ಮಾವಂದದ ಆಫೀಸ್. ಇಷ್ಟಕ್ಕೂ ಏನು ಕೆಲಸ ಕೊಟ್ಟಾರ ನಿಂಗಲ್ಲಿ? ಅಲ್ಬಿ ಏನ ಎಲ್ಲರನ್ನ ಟಬರ್ ಮಾಡ್ಕೊಂತ ಅಡ್ಡಾಡ್ಬಿಡ್ಲಿ ನಾನು. ಏನು ಕೆಲಸ ಕೊಟ್ಟಾರಂದ್ರೆ ಎಲ್ಲರಂಗ ನಾನು ಯಾಕೆ ನೋಡು, ಹಳೆ ಅನ್ನ ಕಿಮ್ಮತ್ ಏನು ಉಳಿತಂಗಾರ? ಎಲ್ಲರಂಗ ನೀನು ಅಂದ್ರೆ ಹಳೆ ಅನ್ನ ಕಿಮ್ಮತ್ ಏನು ಉಳಿತು? ಹೌದು, ಆ ಹುಡುಗಿ ಹೊಂಟತ್ತಲ್ಲ ಅದು ಕೆಲ್ಸಕ್ಕೆ. ಅರವಿಂದನ ಹೆಂಡತಿ ಅರವಿಂದ ಅವ್ರೇನು ಕೆಲಸ ಮಾಡ್ತಾರ? ಅರವಿಂದ್ ಮತ್ತೆ ಪಾರ್ವತಿ ಇಬ್ರು ಗಾರ್ಮೆಂಟ್ಸ್ ನೋಡ್ಕೊಂತಾರ. ಗಾರ್ಮೆಂಟ್ಸ್ ನೋಡ್ಕೋತಾರನ? ನೋಡು, ನಿನಗಿಂತ ಚಲೋ ಹುದ್ದೆ ಹೆಂಗೆ ಕೊಟ್ಟಾನ ಮಗ ಸೊಸಿಗೆ? ಬಿಡ್ಬೇ, ಹಂಗೆಲ್ಲ ಏನಿಲ್ಲ. ಅವ್ರು ಏನಾತಂದ್ರೆ ಮೊನ್ನೆ ಅದ ಗಾರ್ಮೆಂಟ್ಸ್ನಾಗ ಸ್ವಲ್ಪ ಇದ್ದವ್ ಮ್ಯಾನೇಜರ್ ಬರಬರಿ ಇದ್ದಿದ್ದಿಲ್ಲ. ಅವಾಗ ಪಾರ್ವತಿ ಅದನ್ನ ಬಗ್ಗೆ ಮಾತಾಡಿದ್ದಕ್ಕೆ ಮಾವಾರ ಹಂಗಾರೆ ನೀನ ನೋಡ್ಕೊರ್ವಾ ಇದನ್ನ ಅಂತ ಹೇಳಿದ್ರು. ಅರವಿಂದ ನಾನು ಅಲ್ಲೇ ಹೋಗ್ತೀನಿ ಅಂತೇಳಿ ಅವನು ಅಲ್ಲೇ ಮಾಡ್ತಾ ಇದ್ದಾನ ಅಷ್ಟೇ. ಎಲ್ಲ ಒಂದು ನೆಪ ಬಿಡ್ಲ, ನಿನಗದ ಅರ್ಥ ಆಗೋದಿಲ್ಲ. ನೀ ಎಲ್ಲ ಬೆಳಗಿರೋದನ್ನೆಲ್ಲ ಹಾಲು ಅನ್ಕೋತಿ, ನಿನ್ನಂಗೆ ಎಲ್ಲರೂ ಇರ್ಬೇಕಲ್ಲ ಬಿಡಿ ಈಗ ಅದನ್ನ. ಹೌದು, ನಿನಗೊಂದು ಚಲೋದು ಹುದ್ದೆ ಕೊಡಕ್ಕೆ ಹೇಳಲ್ಲ ಅದ್ರಾಗ. ಯಾವ್ದಾರ ಆಫೀಸಿಗೆ ಮ್ಯಾನೇಜರ್ ಮಾಡಕ್ಕೆ ಹೇಳು. ಹಂಗಲ್ವಿ, ನಾವು ಹೋಗೋಕ್ಕಿಂತ ಮುಂಚೆ ಈಗ ಭಾಳ ದಿನದಿಂದ ನಮ್ಮ ಕೈಯಾಗಿ ದುಡ್ಕೊಂತ ಇದ್ದೋರು ಅದಾರ ಅದ್ರಾಗ. ಮತ್ತು ಅವ್ರನ್ನೆಲ್ಲ ಏಕಾಏಕಿ ಹೆಂಗೆ ಅದು ಪೊಸಿಷನ್ ಚೇಂಜ್ ಮಾಡೋಕ್ಕೂ ಬರಲ್ಲ, ಬಿಡ್ಸಾಕು ಬರಂಗಿಲ್ಲ. ಹಂಗೆಲ್ಲ ಅದಕ್ಕೆ ಈಗ ಸದ್ಯದ ಮಟ್ಟಿಗೆ ನಾವಲ್ಲಿ ಒಂದು ವರ್ಕರ್ ಅಷ್ಟೇ. ನೋಡೋಣ, ಮುಂದೆ ಬರ್ತಾ ಬರ್ತಾ ಕೊಡ್ತೇನೆ ಅಂದಾರ ಮಾವರು. ಸುಮ್ ಕುದ್ರ ಕೆಲಸ ಗುಂಪನ್ಯಾಗ ಗೋವಿಂದಾಗ ಕಲ್ಯಾಕ್ ಹೋಗ್ಬೇಕಿತ್ತು. ಯಾಕಾಗಾರ ಇಲ್ಲೇ ಬೇರೆ ಏನಾರು ಕೆಲಸ ಮಾಡ್ಕೊಂಡಿರ್ತಿದ್ದಲ್ಲ. ನನ್ನ ಮಗ ಹಂಗ ರಾಜ ನಂಗೆ ಇರ್ತಾನೆ ಬಿಡು. ಅಲ್ಲೇ ಕುರ್ಚಿ ಮ್ಯಾಗ ಕುತ್ಕೊಂಡು ಎಸಿ ರೂಮ್ನೆ ಜುಮ್ ಅಂತೇಳಿ ಅಂತ ನಾ ಮಾಡಿದ್ರೆ ಇದೇನು ಆಮೇಲೆ ಕೆಲಸ ಸುಮ್ಕಿರು. ಆದ್ರೂ ಏನ ನೀನು ನಿಮ್ಮ ಮಗ ಸೊಸಿಗೆ ಒಂಥರ ಬೇರೆ, ಹಳ್ಯಾಗ ಒಂಥರ ಬೇರೆ. ಅತ್ಯಾರ ನಮ್ಮಪ್ಪ ಯಾವತ್ತು ಹಂಗ ತಾರತಮ್ಯ ಮಾಡೋದಿಲ್ರಿ. ಹಂಗಿದ್ದಿದ್ರ ಇವ್ರನ್ನ ಆಫೀಸಿಗೆ ಬಾ ಅಂತ ಹೇಳು ಕೆಲಸರ ಏನಿತ್ತು? ಸುಮ್ಮನಾಗಿ ಬಿಟ್ಟಿದ್ರೆ ಹಾಕಿತ್ತಲ್ಲ. ಹೆಂಗಿದ್ರು ಇವ್ರು ಹೊರಗೆ ಹೊಂಟಿದ್ರು ಕೆಲ್ಸಕ್ಕೆ. ನಮ್ಮ ತಮ್ಮ ಹೋಗಿದ್ದ, ಪಾರ್ವತಿ ಹೋಗಿದ್ಲು. ಏನು ನೀವು ಸುಮ್ಮನೆ ಇಲ್ಲ ಬರೋದನ್ನ ಯೋಚನೆ ಮಾಡಿ ಬಾಯಿ ಬಂದಂಗೆ ಮಾತಾಡಿದ್ರೆ ನಾ ಸುಮ್ಮನೆ ಇರಂಗಿಲ್ಲ. ನನಗೆ ಏನು ಬೇಕಾದರೂ ಅನ್ರಿ, ನಾನು ನಿಮ್ಮ ಸೊಸಿ. ನಮ್ಮಪ್ಪ ನಮ್ಮವ್ಗ ಅನ್ನೋ ರೈಟ್ಸ್ ನಿಮಗಿಲ್ಲ. ಬಂದ್ಬಿಡ್ತಾಳೆ ಈಕಿ ಕಾನೂನು ಮಾತಾಡಾಕಿಗೆ. ಈಕಿಗಂತೂ ಈಕಿಗೆ ಏನೊಂದು ಮಾತನ್ನಂಗಿಲ್ಲ. ಚುಜಿ ಹಿಂಬಾರ ಚುಜಿ ಮುಂಬಾರ ನೋಡಿಕಿದಂತ ರೋತಾಗ ತಟ್ಟಾಗ ನಿಲ್ಲಂಗಿಲ್ಲ, ಬುಟ್ಟಾಗ ನಿಲ್ಲಂಗಿಲ್ಲ. ಅದು ಹೋಲ್ ಬಿಡಪ್ಪ. ಏನಾರ ಆಗಿದ್ದನ್ನು ಹೇಳಿದ್ರೆ ನಿಮ್ಗೆ ಸಿಟ್ಟು ಬರ್ತತಿ. ಬಿಡು ಹೋಲ್, ನಾನು ಯಾಕೆ ಮಾತಾಡಿ ಕೆಟ್ಟ ಹಾಕೋಲಿ. ಮುಂದೊಂದಿನ ನಿಮ್ಗೆ ಅರ್ಥ ಆಕತಿ. ಏನು ಆಕಿ ನೋಡಕಿ ಮಗಳು ನಮ್ಮ ಆಕಿ ಪಾರ್ವತಿ ಸೊಸಿಯಾಗಿ ಹೋಗಿ ಆಫೀಸ್ನ ಆಕ್ರಮಿಸಕತ್ತಾಳ. ಈಗ ಗಾರ್ಮೆಂಟ್ಸ್ ನೋಡ್ಕೊಳ್ಳೋದಂದ್ರೆ ಹಂಗೆ ಮಾಡಿ ಏನು? ಅಯ್ಯೋ ದೇವ್ರೆ, ಇನ್ನೊಸ್ತಿನ ಆಕಿ ಹೆಸರಿಗೆ ಆದರೂ ಅದು ಅವು ಹೇಳಕ್ಕಾಗೋದಿಲ್ಲ. ಅಲ್ಬಿ, ಕೆಲಸ ಮುಗಿಸ್ ಮನೆಗೆ ಬಂದ್ರೆ ಏನು ನಿಮ್ಮ ಜಗಳ? ಸ್ವಲ್ಪ ಸುಮ್ಮನಿರೇ. ಏನಾರ ಕೊಡವಲ್ರಕ್ಕ, ಏನಾರ ಮಾಡವಲ್ರಕ್ಕ, ನನಗೆ ಅದ್ರೊಳಗೆ ಖುಷಿ ಐತಿ. ಏನು ನಾ ಅದೇ ಕೆಲಸನ ಮಾಡ್ತಾ ಇದ್ದೀನಿ. ನೀ ಹಿಂಗೆ ಕಿರಿಕಿರಿ ಮಾಡೋದಿತ್ತಂದ್ರೆ ನಮ್ಮ ಬಾತಿಲಿ ಕೆಡ್ತದೆ ನೋಡವ, ಹೇಳಕತ್ತೀನಿ. ಮತ್ತೆ ಸುಮ್ಮನೆ ಇದ್ಬಿಡು. ನನಗೆ ನನ್ನ ಪಾಡಿ ನನ್ನ ನೆಮ್ಮದಿಯಾಗಿರಕ್ಕೆ ಬಿಡು ಅಷ್ಟೇ. ಏನು ಒಟ ಅಂತೀರಿ? ಅಪ್ಪ ಸಾಕತ್ತು. ಇದು ಅನು, ಒಂಚೂರು ಚಾ ಮಾಡ್ಕೊಂಬ. ಹೌದು, ಇವತ್ತೇನು ಮೀನಾಕ್ಷಿ ಮನೆಗೆ ಹೋಗಿದ್ದೆ ನೀನು? ಯಾರಂದ್ರೆ ನಿಂಗೆ ಆಗ್ಲೇ ತಳಕಿಂದ ಉದೇ ಬಿಟ್ಲ ಎಲ್ಲ ಫೋನ್ ನಿನಗೆ? ಅಯ್ಯ, ಊದಾಕ ಏನೈತಿ ಬೇ. ನಾನು ಫೋನ್ ಮಾಡಿದ್ದೆ ಮನೆಗೆ ಅಂತೇಳಿ. ಫೋನ್ ಮಾಡಿದಾಗ ಇಲ್ಲ ಅತ್ತಿಯವರು ಹಿಂಗೆ ಹೋಗ್ಯಾರ ಅಂತಂದ್ಲ ಅಷ್ಟೇ. ಯಾಕ ನಾಟಕ ಮಾಡಬೇಡ. ಏನು ಎಲ್ಲ ಹೇಳಿರ್ತಾಳಕಿ. ಇಷ್ಟು ಹೇಳ್ದಕ್ಕಿಗೆ ಇನ್ನಷ್ಟು ಹೇಳಕ್ ಗೊತ್ತಾಗೋದಲ್ಲನ. ಹೋದ್ಲು ನಿಮ್ಮವ್ವ ನಿನ್ನ ತಂಗಿ ಕರ್ಕೊಂಬಂದ್ಲು, ಇವೆಲ್ಲ ಹೇಳಿರ್ಬೇಕಲ್ಲ. ಏನು ಮೀನಾಕ್ಷಿನ ಕರ್ಕೊಂಬಂದ್ಯಾ? ಹಾ ಹೌದ, ಕರ್ಕೊಂಬಂದೆ. ಯಾರನ್ನ ಕೇಳಾಕಿನ ಕರ್ಕೊಂಬಂದಿವೆ ನೀ ಮನೆಗೆ? ಯಾರನ್ನ ಯಾಕೆ ಕೇಳ್ಬೇಕಲ್ಲ? ಏನು ನೀನು ಕೇಳ್ಬೇಕ? ನೀನು ಹೆಂಡತಿ ಕೇಳ್ಬೇಕ? ಬೇಸಿದ ಹೇಳ ನೀನು. ಯಾಕ ಏನು ಗೊತ್ತಿಲ್ಲ ನಾಟಕ ಮಾಡ್ಬೇಡ. ಎಲ್ಲ ಕೋಣೆಗೆ ಹೋಗಿ ಫೋನ್ ಹಚ್ಚಿ ನೀನು ಪುರಾಣ ಉದಿರ್ತಾಳಕಿ. ಏನು ನೋಡು, ನೀ ಬೇಕಾದ ಹೇಳು. ಈಗ ಸ್ವಲ್ಪ ದಿನ ಇಲ್ಲೇ ಇರಕ್ಕೆ ಅಷ್ಟೇ. ಯವ್ವ, ನೀ ಹೊಳ್ಳ ಬಳ್ಳ ಹಿಂಗೆ ಅನ್ನೋನ್ ವಿಚಾರ ಮಾತಾಡೋದು ಸರಿ ಅನ್ಸಲ್ಲ ನೋಡವ. ಆಕಿ ಏನೂ ಹೇಳಿಲ್ಲ. ಆಕಿ ಸಣ್ಣ ಪುಟ್ಟ ಫ್ಯಾಮಿಲಿಯಿಂದ ಬಂದಿಲ್ಲ, ದೊಡ್ಡ ಫ್ಯಾಮಿಲಿಯಿಂದ ಬಂದಾಳ. ಆಕಿನೂ ಇಲ್ಲೋಡಿಲ್ಲ ಶ್ರೀಮಂತ ಫ್ಯಾಮಿಲಿಯಿಂದ ಬಂದಾಳ. ಈ ಥರ ಕಿಡ್ಡಿ ಮಾಡೋದು, ಇನ್ನೊಬ್ರಿಗೆ ಜಗಳ ಹಚ್ಕೊಡೋದು ಆಕಿಗೆ ಗೊತ್ತಿಲ್ಲ. ಅನ್ನಿಸ್ಕೊಂಡಿಲ್ಲಿರಬೇಕಾದ ಹಣೆ ಬರಹನೂ ಆಕಿದಲ್ಲ. ಏನ ಮನಸ್ಸು ಮಾಡಿದ್ರೆ ಅವ್ರ ಅಪ್ಪ ಆಕಿಗಂತನ ಒಂದು ಬಿಲ್ಡಿಂಗ್ ಏನು ಬೇಕಾದನ್ನು ಎಲ್ಲದನ್ನು ಕೊಟ್ಟು ಆಕಿನ ಆರಾಮಾಗಿ ಇಲ್ಲಿಂದ ಮುಕ್ತಿ ಮಾಡಿ ಇಡುವಷ್ಟು ಅವ್ರ ಅಪ್ಪ ಕೆಪಾಸಿಟಿ ಐತಿ. ಆದರೂ ಆಕಿ ಇಲ್ಲೇ ಇರ್ತೀನಿ ಅಂತ ಬಂದಾಳ. ಯಾಕ ಇರ್ಲಿ, ಅತ್ತಿ ಏನು ಮೈ ನಾದ್ನಿ ಗಂಡ ಜೊತೆಗಿರ್ಬೇಕನ್ನೋ ಕಾರಣಕ್ಕೆ ಬಂದಿರೋದು. ಆದ್ರೆ ನೀವು ಅದನ್ನು ಉಳಿಸ್ಕೋವಲ್ರಿ. ಏನ ಯಾವುದು ಯಾರನ್ನ ಕೇಳಕಿನ್ ಕರ್ಕೊಂಬಂದಿ ನೀನು? ಈ ಮನಿ ಮಗ ನಾನು ಅದೇ ನೀನು ಬದುಕೇನಿ. ಏನ ಇಲ್ಲೋಡ್ಬೇ, ಈ ಮನಿ ಒಳಗೆ ನಂದು ಯಜಮಾನಿಕೆ ಅನ್ನೋದಿತ್ತಂದ್ರೆ ಈಕಿನ ಮೊದಲು ಹೊರಗಾಕ. ಇಲ್ಲ ಈಕಿನ ಇಟ್ಕೊಂಡು ನಾ ಹೊರಗೆ ಹೋಗ್ತೇನೆ ನಾನು ಹೆಂಡತಿ ಕರ್ಕೊಂಡು. ಏನಾಗಿತ್ಲ ನಿನಗೆ ಹಂಗೆ ಮಾತಾಡಕತ್ತಿ? ಅಲ್ಲಲ್ಲ, ಅಲ್ಲಿ ಗಂಡನ ಮನೆ ಜಗಳ ಆಗಿ ಬಂದಾಳಕಿ. ಈಗ ಆಕಿನ ಹೊರಗೆ ಹಾಕಂದ್ರೆ ಏನದ? ಅವ್ರಾರ ಏನು ಅನ್ಕೊಂತಾರ ವಿಚಾರ ಬೇಡ ಅನ್ಲ ಓಟರ. ಇದನ್ನ 2 ದಿನ ಇಟ್ಕೊಲಿಲ್ಲ ಹಂಗ ಕಳ್ಸಿದ್ರ ಅನ್ನಂಗೆ ಆಗಿಲ್ಲ. ನನ್ನ ಮಗಳು ಮತ್ತೊಟ್ಟು ಸಡ್ಲ ಸಿಗಂಗಿಲ್ಲ ಅಲ್ಲೇ. ಹೌದು, ಈಗ ಆಕಿನ ಮನಿ ಬಿಟ್ಟು ಕರ್ಕೊಂಬರುವಂಥದ್ದು ಏನಾಗಿತ್ತು? ಆಕಿ ಗಂಡ ಅವ ಮಾಡಿದ್ದು ಸರಿ ಅಂತ ಮಾತಾಡ್ತಾನ. ಬಾಯಿಗೆ ಬಂದ ಮಾತಾಡಿದ್ದಲ್ದ ನಡಿ ಮನಿ ಬಿಟ್ಟು ಅಂತ ನಿಕ್ಕಿಗೆ ಅಲ್ಲ ಏನಂತ ಅದು. ಅದಕ್ಕೆ ಬಂದ್ಲಕ್ಕಿ ಸಿಟ್ಟಿಗೆದ್ದ ಮತ್ತೆ ಕರ್ಕೊಂಬಂದ್ಬಿಟ್ಟೆ ನಾನು. ಗೊತ್ತನ ಸುಮ್ಮನೀರು ಭಾಳ ಸೊಕ್ಕೈತಿ ಅವ್ರಿಗೆ. ಆ ಬಾಡ್ಯಾಗ ಯಾರು ಕೊಡ್ತಾರ ಕನ್ನೇನ? ಬರ್ತಾನೆ ಈಗ ತಾನ ಹೇಳ್ತಿ ಬೇಕಾಗಿ. ನೀ ಸುಮ್ಮನೀರು ಅಷ್ಟೇ. ಏನು ಅವ್ನು ಬಂದು ಕರೆದಂದ್ರೆ ಕಳಿಸ್ತೇನೆ ನಾನು. ನಾನು ಕಳ್ಸಂಗಿಲ್ಲ ಅನ್ನಂಗಿಲ್ಲ. ಆದ್ರೆ ಕರಿ ಮಠ 1-2 ದಿನ ಇರುವಳಕ ಬಂದು ಕರಿತಾನವ. ಎಲ್ಲೋಕಾನ
ಅವನ ಮಕ್ಕಕ್ಕೆ ಹೆಂಡತಿ ಭೇಟಿ ಆಗ್ಬೇಕಲ್ಲ. ನನ್ನ ಮಗಳು ಒಬ್ಬ ಹಳ್ಳಕ್ಕೆ ಬಿದ್ಲು ಅಂತೇಳಿ ಏನು ಅದು ಹಳ್ಳಕ್ಕೆ ಬಿದ್ಲೇನು ಎಲ್ಲರೂ ಕುಡಿದು ದುಡಿದ್ರು. ನನ್ನ ಮಗಳು ಆ ಹುಡುಗ ಸರಿ ಇಲ್ಲ ಅಂತ ಗೊತ್ತಿದ್ದನು ಯಾರು ತುಟಿ ಬಿಚ್ಚಲಿಲ್ಲ. ಹುಡುಗ ಸರಿ ಇಲ್ಲ ಅಂತ ಒಂದು ಮಾತು ಹೇಳಿಲ್ಲ ನನ್ನ ಮಗಳಿಗೆ, ಗೊತ್ತನ ಪಾಪ. ಅತ್ತೇರ ಹೇಳಿತಲ್ರಿ, ಯಾಕೆ ಹೇಳಿಲ್ಲ? ಅಲ್ಲ, ಪಾರ್ವತಿ ಪೂರ ಹೇಳಿಲ್ಲ, ಹುಡುಗಂದು ಚರಿತ್ರೆನ ಹೇಳಾಳ. ಅದಾದ್ಮೇಲೂ ನೀವು ನಾವೇ ಕೆಡ್ಸಾಕ್ ಮಾಡ್ತೀವಿ ಅನ್ನಂಗೆ ನೀವು ಮಾತಾಡಿ ನಿಮ್ಮ ಮಗಳು ಓಡೋಗಿ ಮದುವೆ ಮಾಡ್ಕೊಂಡ್ಲ. ಇನ್ನೇನು ಮಾಡ್ಬೇಕಿತ್ತು? ಕಾವಲ ಕಾಯ್ಕೊಂತ ಕುತ್ಕೋಬೇಕಿತ್ತು. ಮೊದಲೇ ಓಡೋಗಿ ಮದುವೆ ಮಾಡ್ಕೊಂಡು ಊರ್ ಮಂದಿ ಮುಂದೆ ನನ್ನ ತಲೆಯ ತಕಸ ಆಗೈತಿ, ಜೊತೆ ಗಂಡನ ಬೇರೆ ಬಿಡಿಸಿ ಕರ್ಕೊಂಬಂದಿ. ನೋಡಿದವ್ರು ಏನಂತಾರ ಅದಷ್ಟರ ಪರಿಜ್ಞಾನ ಬೇಡ ನಿನಗೆ. ಅಲ್ಲ ಮತ್ತೆ ಏನು ಬೇ ಅಂತ ನನ್ನ ತಗ ನಂಗೆ ಇಷ್ಟ ಇಲ್ಲವ ಇದೆಲ್ಲ, ಆಕಿನ ಮೊದಲು ಕಳಸಷ್ಟೇ. ಅಣ್ಣ ಹಂಗೆ ಯಾಕೆ ಮಾಡ್ತೀಯ ಅಣ್ಣ? ಏನೋ ಒಡ ಹುಟ್ಟಿದ ತಂಗಿ, ಏನೋ ನನ್ನ ಜೀವನದಾಗ ಒಂದು ಮಾಡಬಾರ್ದು ತಪ್ಪು ಮಾಡೇನೆ ಅಷ್ಟೇ. ಯಾಕೆ ಮನುಷ್ಯ ಅಂದಮೇಲೆ ತಪ್ಪು ಮಾಡಂಗಿಲ್ಲನ, ತಿದ್ಕೊಳಕ್ಕೆ ನನಗೊಂದು ಅವಕಾಶ ಕೊಡಂಗಿಲ್ಲನ ಅಣ್ಣ. ಅಣ್ಣ ನಿನ್ನ ಕಾಲು ಬೀಳ್ತೀನಣ್ಣ, ಇದನ್ನೇ ಯಾಕೆ ಮುಂದುವರಿಸ್ತಿ? ನನಗೆ ದಯವಿಟ್ಟು 2 ದಿನ ಇರೋಕೆ ಅವಕಾಶ ಕೊಡೋಣ. ನಾನು ನಿಮ್ಮ ತಂಗಿ ಅಲ್ಲನ. ಆಯ್ತಪ್ಪ, ಹೊರಗೆ ಹಾಕು. ಸುಮ್ಮನೆ ನನ್ನ ಹಣೆ ಬರ ಎಲ್ಲರ ಕೆರಿನ ಬಾವಿನ ನೋಡ್ಕೊಂಡು ಹೋಗ್ತೇನತ್ತಾಗ. ಗಂಡನ ಮನೆಗೆ ಹೋದ್ಮೇಲೆ ಅವನು ನೆಮ್ಮದಿ ಕೊಡುವಲ್ಲ, ಸುಮ್ಮನೆ ಉರ್ಲಾಕೊಂಡು ಸಾಯ್ತೇನತ್ತಾಗ. ಮತ್ತೇನು ಮಾಡೋದು? ನನ್ನ ಹಣೆ ಬರನೇ ಇಷ್ಟ ಆಗೋತು. ಒಂದು ತಪ್ಪಿಗೋಸ್ಕರ ತಿದ್ಕೊಳಕ್ಕೆ ಅವಕಾಶ ಇಲ್ಲಾಂದ್ರೆ ಎಷ್ಟೋ ಜನ ಕೊಲೆ ಮಾಡಿ ಜೈಲಿಗೆ ಹೋಗ್ಬಂದ್ಮೇಲೆ ಹೊಸ ಜೀವನ ಸ್ಟಾರ್ಟ್ ಮಾಡ್ತಾರೆ. ನಾನೇನಂತ ತಪ್ಪು ಮಾಡಿಲ್ಲ. ಅವ್ನು ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡಿದ್ದೆ ದೊಡ್ಡ ತಪ್ಪು ನಂದು. ಅದಕ್ಕೋಸ್ಕರ ನನಗೆ ಒಂದು ಈಟ್ ನನಗೊಂದು ನೆಮ್ಮದಿಯಾಗಿರೋಕೆ ಅವಕಾಶ ಕೊಡಂಗಿಲ್ಲನ ಅಣ್ಣ. 2 ದಿನ ನಾನು ಇರಬಾರ್ದನ. ಆತಪ್ಪ, ಇಷ್ಟೆಲ್ಲ ಆದ್ಮೇಲೆ ಇನ್ನೂ ನಾವು ಹೊರಗೆ ಹೋಗ್ಬೇಕು ಅನ್ನೋದಿದ್ರೆ ಆಯ್ತು ತಗೋ, ಮನೆ ಬಿಟ್ಟು ಹೋಗ್ತೀನಿ. ಹೇಳು, ರೂಮ್ನಾಗ ಇರ್ತೀನಿ. ಅವ್ವ ನೀನು ಮಾತಾಡ್ಕೊಂಡು ಮನೆ ಬಿಟ್ಟು ಹೋಗ್ಬೇಕೋ ಇರ್ಬೇಕೋ ಹೇಳ್ರಿ. ಅಲ್ಲಲ್ಲ, ಒಡಹುಟ್ಟಿದ ತಂಗಿ ಅಲ್ಲನ್ಲ ನಿನಗೆ, ಏನೋ ಒಂದು ತಪ್ಪಾಗೈತಿ. ಆ ಕಾರಣಕ್ಕೆ ತಂಗಿ ಸಂಬಂಧನ ಹರ್ಕೊಳ್ಳೋದನ್ಲ. ಹಂಗೆ ಮಾಡಬೇಡಪ್ಪ ಯಪ್ಪ. ತಂಗಿಯಕ್ಕೆ ಎಷ್ಟ ಆದರೂ ಏನೋ ಒಂದು ತಿಳಿಲಾರ್ದ ತಪ್ಪಾಗೈತಿ. ಯಾರು ಮಾಡ್ಲಾರ್ದೇನು ಜಗತ್ತನ್ನೇ ಮಾಡಿಲ್ಲಕ್ಕಿ ಏನು. ಅದಕ್ಕೆ ಕ್ಷಮಿಸ್ಬಿಡಪ್ಪ. ಕ್ಷಮಿಸಿ ಇದ್ರೆ ಇರುವಳ್ಳಾಕ ಸುಮ್ಮನೆ ಆಗಿಬಿಡು, ಹೋಗ್ಲಿ ಪಾಪ. ಅದಷ್ಟೊಂದು ಮನ್ಸಿಗೆ ನೋವು ಮಾಡ್ಕೊಂಡ್ರೆ ನಮ್ಗೆ ಒಳ್ಳೇದಾಕತ್ತನ್ಲ. ಯಾಕ್ಲ ಹಿಂಗೆ ಮಾಡ್ತಿ? ಹೆಡ್ದೊಟ್ಟಿ ಯಾಕ್ಲ ಹಿಂಗೆ ಉರಿಸ್ತಿ? ಸುಮ್ಮನೆ ಆಗ್ಲ, ಹೊರಗೆ ಹಾಕ್ಬೇಡಕ್ಕಿನ್ನ. ನಾನು ಹೋಗ್ಬಿಡ್ತೇನೆ ಹಂಗಿದ್ರೆ. ಏನಾರ ಮಾಡ್ಕೊರಿವ ತಾಯಿ ಮಗಳು. ಹೇಳೋರು ಯಾರು ಎಷ್ಟಂತ ಹೇಳ್ಬೇಕು, ಸಾಕಾಗೈತವ ಇವ ನಿಜವಾಗ್ಲು. ಅಲ್ಲ, ಮನುಷ್ಯ ಹೇಳಿದ್ದಕ್ಕೊಂದು ಕಿಮ್ಮತ್ತಿಲ್ಲ ಅಂದಮೇಲೆ ಯಾಕೆ ಸುಮ್ಮನೆ ಮಾತಾಡ್ಬೇಕು ರೀ? ಹೋದ್ರೆ ಹೋಗ್ಲಿ ಬಿಡ್ರಿ, ಇದ್ರೆ ಇರುವಲ್ರಕತ್ತಾಗ. ಏನೋ ಒಂದು ತಪ್ಪು ಆಗೈತಿ, ಸುಮ್ಮನೆ ಯಾಕೆ ಅದನ್ನೇ ಬೆಳೆಸ್ಕೊಂಡು ಹೋಗೋದತ್ತಾಗ. ಅಲ್ಲೇನೋ ತೊಂದರೆ ಅಂತ ಬಂದಾರಲ್ಲ, ಯಾವುದೋ ಒಂದು ಹೆಣ್ಣಿದ್ರು ಈ ಟೈಮ್ನಲ್ಲಿ ನೀವು ಹೆಲ್ಪ್ ಮಾಡ್ತಿದ್ದಿಲ್ಲನ, ಹಾಗೆ ಅನ್ಕೋರಿ ಹೋಗ್ಲಿ. ಅದು ಒಂದೇ ಅಲ್ಲ, ಮಾತಿಗೂ ನಿನ್ನ ಬ್ಲೇ ಮಾಡ್ತಾರಲ್ಲ, ನಿನ್ನ ಮಧ್ಯೆ ಕೇಳೋದು ಮಾತಾಡ್ತಾರಲ್ಲ, ಅದೇ ನಂಗೆ ಸಿಟ್ಟು ಬರೋದು. ಫಸ್ಟ್ ಇದಲ್ಲ ಅಷ್ಟವ. ಇನ್ನೊಂದ್ಸಲ ನನ್ನ ಇದ್ರಿಗೆ ಅನುಗ್ ಏನಾರ ಅಂದ್ರೆ ಮತ್ತೆ ನಾ ಮಾತ್ರ ಸುಮ್ಮನೆ ಇರಂಗಿಲ್ಲ. ಹೇಳಕತ್ತೇನೆ ಕೇಳು. ನೋಡು ಊರು ಬಾಡೆ ನೋಡು ಹೆಂಡತಿ ಮ್ಯಾಗದ ಏನು ಕಾಜಿ ಅಂತಾನ. ನಾ ಮಾತ್ರ ಸುಮ್ಮನೆ ಇರಂಗಿಲ್ಲ ಅಂತ ಏನು ಮಾಡ್ತಾನ ಬಾಯ್ನ ಬಾಡೆ. ಸುಮ್ಮನೆ ನಂದು ಅನಿವಾರ್ಯ ಈಗ. ಬಾಯಿ ಮುಚ್ಕೊಂಡಿರ್ತೇನೆ. ಮಾಡ್ತೀನಿ ಎಲ್ಲವಕ್ಕಿಗೂ ಮಾಡ್ತೀನಿ. ಅವ ನಾ ಹೋಗ್ಬರ್ತೀನಿ ಮನೆ ಕಡೆ ಜವಾಪಾನ. ಏನು ನೀ ಯಾರ ಕಡೆ ಎಲ್ಲಿ ಕೆಲ್ಸಕ್ಕೆ ಹೋಗ್ಬೇಡಬೇ. ತ್ರಾಸಕ್ಕತ್ ಬಿಸಿಲಾಗ ಏನು ಸುಮ್ಮನೆ ಯಾಕೆ ತ್ರಾಸ ಮಾಡ್ಕೋತಿ? ಅಪ್ಪನೂ ಬಿಟ್ಟು ಹೋಗಿ ಎಲ್ಲಿ ಕೆಲ್ಸಕ್ಕೆ? ಇಲ್ಲಿ ಅಪ್ಪಗೆ ಏನಾರು ಬೇಕಂತಂದ್ರೆ ಯಾರು ಕೊಡೋರು? ಲಕ್ಷ್ಮಿಗೆ ಅಷ್ಟು ತಿಳಿಯಂಗಿಲ್ಲ ಹೊಳಂಗಿಲ್ಲ. ಬಿಟ್ಬಿಟ್ಟು ಅತ್ತಾಗ ಯಾರಾರ ಮಾತಾಡಕತ್ತಾರಂತೆ ಗೆಳತಾರ ಕೊಟ್ಟು ಹೋದ್ಲಂದ್ರೆ ಇಲ್ಲಿ ಹೊತ್ತೊತ್ತಿ ಗುಳಿಗೆ ಕೊಡೋರು ಯಾರು ಬಿ ಅಪ್ಪಗೆ? ಅದಕ್ಕೆ ಇದೆಲ್ಲ ಬೇಡ, ನೀನು ಹೋಗಬೇಡ. ನಾನು ನನ್ನ ಕಡೆ ರೊಕ್ಕಿದ್ದು ಕೊಟ್ಟಿನಲ್ಲ, ಇಟ್ಕೋ ಈಗ ಸದ್ಯಕ್ಕೆ ಅದು ಅಕ್ಕತಿ. ನಾನು ಮತ್ತೆ ನಿನಗೆ ಈ ತಿಂಗಳದ್ದು ಹೆಂಗಾರ ಮಾಡಿ ನಾನು 1 ತಿಂಗಳು ಅಡ್ವಾನ್ಸ್ ಮುಂಚೆ ಇಸ್ಕೊತೀನಿ. ಅವ್ರ ಕಡೆ ಇಸ್ಕೊಂಡು ನಾನು ನಿಂಗೆ ಕೊಡ್ತೀನಿ. ಬೇಡವ, ಅದೆಲ್ಲ ಏನು ಬೇಡ. ನಂದು 2,000 ರೂಪಾಯಿ ಬರ್ತೈತಲ್ಲ, ಅದು ಬಂತು. ಈಗ 1 ತಾರೀಕಿಗೆ ಹಾಕೇ ಬಿಡ್ತಾರೆ ರೊಕ್ಕನ. ಹಾಕಿದ್ರಂದ್ರೆ 1 ತಾರೀಕು 2 ತಾರೀಕಿಗೆ ಹಾಕಿದ್ರಂದ್ರೆ ನಾನು ಅದನ್ನು ಬಳಸ್ಕೊತೀನಿ. ಆಯ್ತು, ಬಳಸ್ಕೊ. ಈಗ ಸದ್ಯಕ್ಕೆ ರೊಕ್ಕ ಇಲ್ಲ ಅಂದಿದ್ದಿ, ನಾ ಕೊಟ್ಟಿದ್ದು ರೊಕ್ಕ ತೆಗೆದಿಟ್ಕೊ. ಏನು ಹೋಗಬೇಡ ಎಲ್ಲಿ. ಆಮೇಲೆ ನಾನು ರಾಮಣ್ಣನ ಅಂಗಡಿಯಾಗ ಹೇಳೋಕ್ಕೇನೆ. ಏನು ನೀ ತಲೆ ಕೆಡಿಸ್ಕೋಬೇಡ. ನಮ್ಮ ಅವ್ಗ ಏನೋ ಕೇಳಿದ್ರು ಉದ್ರಿ ಸಾಮಾನು ಕೊಡ್ರಿ ಸಂತಿ, ನಾನು ನಿಮ್ಗೆ ತಿಂಗ್ಳಕ್ಕೊಮ್ಮೆ ರೊಕ್ಕ ಕೊಡ್ತೇನೆ ಅಂತ ಹೇಳ್ತೇನೆ. ನನ್ನ ಮಾತಿಗಿಲ್ಲ ನಂಗಿಲ್ಲ ರಾಮಣ್ಣ. ಏನು ನಾ ಅವ್ರ ಅಂಗಡಿಯಾಗ ಹೇಳೋಕ್ಕೇನೆ. ನೀ ಏನೂ ತಲೆ ಕೆಡಿಸ್ಕೋಬೇಡ. ಏನೋ ಬೇಕಾದ್ರೂ ಹೋಗಿ ಉದ್ರಿ ಪಟಕ್ಕಿನ ತೊಗೊಂಡು ಬಾ. ಏನು ತಿಂಗ್ಳಕ್ಕೊಮ್ಮೆ ರೊಕ್ಕ ಕೊಟ್ಟು ಮುಡ್ಸಕ್ಕೆ ಬರ್ತೈತಿ. ಆದ್ರೆ ಹೊಟ್ಟಿಗೆ ತಿನ್ನಕ್ಕೆ ಕಡಿಮೆ ಮಾಡ್ಕೊಂಡು ಯಾವಾಗೂ ಇರಕ್ಕೆ ಹೋಗ್ಬೇಡ್ರಿ. ಏನು ನೀವಿಬ್ರು ಹಂಗಿದ್ರಂದ್ರೆ ನನ್ನಿಂದ ನೋಡೋಕ್ಕಾಗಿಲ್ಲ. ನೀವು ತಲೆ ಕೆಡಿಸ್ಕೋಬೇಡ್ರಿ. ನಾ ಅದೇನಲ್ಲ ಮಗನಿಗಿಂತ ಹೆಚ್ಚಾಗಿ ಮಗಳ ಅದೆಯಲ್ಲವ, ಮತ್ತೆ ಯಾಕೆ ತಲೆ ಕೆಡಿಸ್ಕೊಲಿ? ಒಬ್ಬ ಮಗ ಇದ್ದಿದ್ರೆ ಇಷ್ಟು ಕಾಳಜಿ ತೊಗೋತಿದ್ನೋ ಎಲ್ಲ ಹೆಂಡತಿ ಕಟ್ಕೊಂಡ್ಮೇಲೆ ಎಲ್ಲ ಮನ ಕೈ ಬಿಡ್ತಿದ್ನೋ ಏನೋ. ಆದ್ರೆ ನಿಮ್ಮ ಮಗನಿಗಿಂತ ಹೆಚ್ಚಾಗಿವ.